ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಲೈಫ್ ವಿತ್ ನವ್ಯಸರಿ ಜೀವನ ಸಂಚಿಕೆಗಳು. ಸೊ ಇನ್ನೂ ಯಾರ್ಯಾರು ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ನೋಡಿ ಅಂತ ಹೇಳ್ತಾ, ಈ ಒಂದು ವಿಡಿಯೋದಲ್ಲಿ ಏನಿರುತ್ತೆ ಈ ಬ್ಲಾಗಲ್ಲಿ ಅಂದರೆ ನಾವೆಲ್ಲ ಚಿಕ್ಕಮಂಗ್ಳೂರು ಟ್ರಿಪ್ ಹೋಗಿದ್ವಿ. ಚಿಕ್ಕಮಂಗ್ಳೂರಿಂದು ಬೇರೆ ವಿಡಿಯೋಗಳಲ್ಲಿ ನಾನು ಕಂಪ್ಲೀಟ್ ಕವರ್ ಮಾಡ್ತೀನಿ. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಧರ್ಮಸ್ಥಳ ಮತ್ತು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿದ್ವಿ. ಚಿಕ್ಕಮಂಗ್ಳೂರು ನಾನು ಮುಗಿಸ್ಕೊಂಡು ಟ್ರಿಪ್ಪೆಲ್ಲ ಮುಗಿಸ್ಕೊಂಡು ಅಲ್ಲಿಂದ ನಾವು ಬಸ್ಸಲ್ಲಿ ಧರ್ಮಸ್ಥಳಕ್ಕೆ ಹೋದ್ವಿ. ಸೊ ಧರ್ಮಸ್ಥಳದಲ್ಲಿ ದರ್ಶನ ಹೇಗಾಯಿತು, ಊಟ ಹೇಗಿತ್ತು ಅಂತ ಎಲ್ಲ ಇದೊಂದಿರುತ್ತೆ. ಅದಾದಮೇಲೆ ನಾವು ಅಲ್ಲೇ 1.5 hours ಜರ್ನಿ ಇರುತ್ತೆ. ಅಲ್ಲಿಂದ ಧರ್ಮಸ್ಥಳದಿಂದ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋದ್ವಿ. ಸೊ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ದರ್ಶನ ಹೇಗಾಯಿತು, ಪೂಜೆ ಹೇಗಿತ್ತು ಅಂತ ಎಲ್ಲ ಇನ್ಫಾರ್ಮೇಷನು ಈ ಒಂದು ಬ್ಲಾಗಲ್ಲಿರುತ್ತೆ. ಬನ್ನಿ ನೋಡೋಣ. ಸೊ ನಾವು ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಸೊ ವರ್ಷ ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬರ್ತಾನೆ ಇರ್ತೀವಿ. ಸೊ ಫಸ್ಟು ಧರ್ಮಸ್ಥಳಕ್ಕೆ ಬಂದಿದ್ದೀವಿ. ನಾವು ಈ ಸತಿ ಚಿಕ್ಕಮಂಗ್ಳೂರು ಪ್ಲ್ಯಾನ್ ಮಾಡಿದ್ವಿ, ಟ್ರಿಪ್ ಪ್ಲ್ಯಾನು. ಸೊ ಚಿಕ್ಕಮಂಗ್ಳೂರಲ್ಲಿ 3 days ಇದ್ಬಿಟ್ಟು ಚಿಕ್ಕಮಂಗ್ಳೂರೆಲ್ಲ ಎಲ್ಲ ಟ್ರಕ್ಕಿಂಗ್ ಎಲ್ಲ ಮುಗಿಸ್ಕೊಂಡು ನಾವು ಬಂದ್ವಿ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೆ. ಸೊ ಫಸ್ಟು ಬಂದಿದ್ದು ಅಲ್ಲಿ ಸ್ವಲ್ಪ ದರ್ಶನ ಲೇಟ್ ಆಗುತ್ತೆ ಅಂತ ಹೇಳಿದ್ರು. 2 ಗಂಟೆ ಆಗುತ್ತೆ ಅಂತ ನಾವು ಬಂದಾಗ ಆಯಿತು. ನಾವು ಇಮಿಡಿಯೇಟ್ ದರ್ಶನ ಬೇಕಂತಂದರೆ 200 rupees ಇದೆ. ಸೊ ಅದು 12ಗೆ ನಮಗೆ ದರ್ಶನ ಸಿಗುತ್ತೆ ಅಂತ ಹೇಳಿದ್ರು. ಸೊ ಓಕೆ ಅಂತ ಅಂದ್ಬಿಟ್ಟು ಅಲ್ಲಿಗೆ ದರ್ಶನಕ್ಕೆ ಬಂದ್ವಿ. ಸೊ ಇಲ್ಲಿ ಆಮೇಲೆ ಕ್ಯೂ ಕಾಂಪ್ಲೆಕ್ಸ್ ಒಳಗೆ ಹೋದ್ವಿ. ಕ್ಯೂ ಕಾಂಪ್ಲೆಕ್ಸಲ್ಲಿ ವಾಶ್ರೂಮ್ ತೋರಿಸಿದ್ದು ನಾನೀಗ. ಸೊ ಇದು ಕ್ಯೂ ಕಾಂಪ್ಲೆಕ್ಸ್ 1 ಅಂತ. ಸೊ ಕ್ಯೂ ಕಾಂಪ್ಲೆಕ್ಸಲ್ಲಿ 1ಅಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ. ಕೂತ್ಕೊಂಡು ಸ್ವಲ್ಪ ಹೊತ್ತಿಗೆ ನಮಗೆ ಒಳಗಡೆ ಬಿಟ್ಬಿಟ್ರು. ತುಂಬ ಹೊತ್ತೇನು ವೆಯ್ಟ್ ಮಾಡಲಿಲ್ಲ. ಸೊ ಇಲ್ಲಿ ವೆಯ್ಟಿಂಗ್ ಟೈಮು ಕೂಡ ತುಂಬಾ ಕಡಿಮೆ ಇತ್ತು. ಸೊ ಹೋಗಿದ ತಕ್ಷಣವೇ ದರ್ಶನವೂ ಕೂಡ ಚೆನ್ನಾಗಾಯಿತು. ಧರ್ಮಸ್ಥಳ ಕ್ಯೂ ಕಾಂಪ್ಲೆಕ್ಸು ಮತ್ತು ಸ್ವಲ್ಪ ಅಲ್ಲಿಂದ ಒಳಗೆ ಹೋಗಿ ನಮಗೆ ಉಪ್ಪಿಟ್ಟು ಕೇಸರಿಬಾತು ಕೊಡ್ತಾರೆ. ಸೊ ಎಲ್ಲ ತಿಂದ್ಕೊಂಡು ಆ ದರ್ಶನ ಮುಗಿಸ್ಕೊಂಡು ದೇವಸ್ಥಾನದೊಳಗಡೆ ವೀಡಿಯೋಗ್ರಫಿ ಮಾಡೋದಿಲ್ಲ. ಸೊ ಹಾಗಾಗಿ ದರ್ಶನ ಮುಗಿಸ್ಕೊಂಡು ನಾವು ಮಧ್ಯಾಹ್ನ ಊಟನೂ ಕೂಡ ಅಲ್ಲೇ ಮಾಡಿದ್ವಿ. ಸೊ ಮಧ್ಯಾಹ್ನ ಊಟಕ್ಕೆ ಬಂದಿದ್ದೀವಿ. ಸೊ ಇಲ್ಲಿ ಅನ್ನದಾನ ತುಂಬಾ ಫೇಮಸ್ಸು. ಯಾವುದೇ ಒಂದು ಜಾತಿ ಧರ್ಮ ಭೇದವಿಲ್ಲದಲೇ ಎಲ್ಲರಿಗೂ ಕೂಡ ಒಂದೇ ಸಮಾನವಾಗಿ ಅನ್ನದಾನ ನಡೆಯುತ್ತೆ. ಸಾವಿರಾರು ಜನಕ್ಕೆ ಇಲ್ಲಿ ಅನ್ನದಾನ ಮಾಡ್ತಾರೆ. ಸೊ ಇದು ಒಂದು ಪವಿತ್ರ ಕ್ಷೇತ್ರ ಅಂತಲೇ ಹೇಳ್ಬೋದು. ಸೊ ನಮ್ಮ ಕರ್ನಾಟಕದಲ್ಲಿ ಧರ್ಮಸ್ಥಳ ಒಂದು ಪವಿತ್ರ ಕ್ಷೇತ್ರ. ಎಲ್ಲರಿಗೂ ಭೇದ ಭಾವವಿಲ್ಲದಲೇ ಅನ್ನದಾನ ತುಂಬಾ ಚೆನ್ನಾಗಿ ನಡೆಯುತ್ತೆ. ಇಲ್ಲಿ ಧರ್ಮಸ್ಥಳದ್ದು ಊಟ ನೋಡ್ತಾ ಇದ್ದೀರಾ ನೀವು. ಸೊ ನಾವು ಧರ್ಮಸ್ಥಳ ಊಟ ಮುಗಿಸ್ಕೊಂಡು ಸೊ ಅಲ್ಲೇ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಧರ್ಮಸ್ಥಳದಲ್ಲೇ ಸ್ವಲ್ಪ ಹೊತ್ತು ಇದ್ಬಿಟ್ಟು ನಾವು ರೂಮೇನೂ ಮಾಡಿರಲಿಲ್ಲ. ಸೊ ನೆಕ್ಸ್ಟ್ ನಾವು ಕುಕ್ಕೆ ಸುಬ್ರಹ್ಮಣ್ಯಗೆ ಹೋಗೋ ಪ್ಲ್ಯಾನ್ ಇತ್ತು. ಹಾಗಾಗಿ ಧರ್ಮಸ್ಥಳದಿಂದನೇ ಕುಕ್ಕೆ ಸುಬ್ರಹ್ಮಣ್ಯಗೆ ತುಂಬ ಬಸ್ಗಳಿದ್ದಾವೆ. ಸೊ ಆ ಬಸ್ಸಲ್ಲಿ ನಾವು ಕುಕ್ಕೆ ಸುಬ್ರಹ್ಮಣ್ಯಗೆ ರೀಚ್ ಆದ್ವಿ. ಅಲ್ಲಿಂದ ಜಸ್ಟ್ 1.5 hours ನಾವು ಕುಕ್ಕೆ ಸುಬ್ರಹ್ಮಣ್ಯಗೆ ಬರ್ಬೋದು. ಧರ್ಮಸ್ಥಳದಿಂದ ಸುಮಾರು ಅದರ ಪ್ರೈವೇಟ್ ವೆಹಿಕಲ್ ಫೆಸಿಲಿಟೀಸ್ ಇದೆ. ಸೊ ನಾವು ಕುಕ್ಕೆ ಸುಬ್ರಹ್ಮಣ್ಯಗೆ ಬಂದ್ವಿ. ಸೊ ಲಗೇಜ್ ಇದ್ದಿದ್ದರಿಂದ ಲಗೇಜ್ ರೂಮಲ್ಲಿ ಇಟ್ಬಿಟ್ಟು, ಸೊ ಎಲ್ಲ ಲಗೇಜ್ ರೂಮ್ ಇವನ್ ಧರ್ಮಸ್ಥಳದಲ್ಲೂ ಅಷ್ಟೇ ಲಗೇಜ್ ರೂಮಲ್ಲಿ ಇಟ್ಟಿದ್ವಿ. ಸೊ ಎಲ್ಲ ಕಡೆ ಇದು ಲಗೇಜ್ ಇಡೋದಕ್ಕೆ ಕೂಡ ತುಂಬ ಫ್ರೀ ಆಗಿರುತ್ತೆ. ಫ್ರೀ, ಏನು ಪೇ ಮಾಡೋದೇನಿರಲ್ಲ. ಸೊ ಹಾಗೆ ಸ್ಲಿಪ್ಪರ್ಸ್ ಲ್ಯಾಂಡಲ್ಲೇ ಸ್ಲಿಪ್ಪರ್ನ ಬಿಡಬೇಕಾಗತ್ತೆ. ಇಲ್ಲಿ ಬಿಡೋಗಿಲ್ಲ. ಈವನ್ ಸ್ಲಿಪ್ಪರ್ ಸ್ಟ್ಯಾಂಡಲ್ಲೂ ಅಷ್ಟೇ ನಮಗೆ ಫ್ರೀ ಆಗಿರುತ್ತೆ. ಹೀಗೆ ಧರ್ಮಸ್ಥಳದಿಂದ ಕುಕ್ಕೆಗೆ ಬಂದು ಕುಕ್ಕೆನಲ್ಲಿ ಅವತ್ತು ಕೂಡ ನಾವು ಏನು ಸ್ಟೇ ಮಾಡಲಿಲ್ಲ. ಸೊ ಕುಕ್ಕೆಯಿಂದ ನಾವು ಡೈರೆಕ್ಟ್ ನೈಟು ಬಸ್ ಬುಕ್ ಮಾಡಿದ್ವಿ, ಬಸ್ಸಲ್ಲಿ ಬ್ಯಾಂಗ್ಳೂರಿಗೆ ಬರೋದಕ್ಕೆ. ಸೊ ಕುಕ್ಕೆ ಸುಬ್ರಹ್ಮಣ್ಯದಲ್ಲೇ ರಾತ್ರಿ ಊಟ ಮಾಡಿಬಿಟ್ಟು ರಾತ್ರಿ 9:30ವರೆಗೂ ವೆಯ್ಟ್ ಮಾಡಿ 9:00ಗೆ ನಾವು ಅದೇ ಕುಕ್ಕೆ ಸುಬ್ರಹ್ಮಣ್ಯದಿಂದ ಬೆಂಗಳೂರಿಗೆ ರಿಟರ್ನ್ ಹೋಗೋ ಪ್ಲ್ಯಾನ್ ಇದ್ದಿದ್ದರಿಂದ ಸೊ ಕುಕ್ಕೆ ಸುಬ್ರಹ್ಮಣ್ಯದಲ್ಲೂ ಕೂಡ ತುಂಬಾ ಚೆನ್ನಾಗಿ ದರ್ಶನ ಆಯಿತು. ಅವತ್ತು ನಾವು ಹೋಗಿದ್ದ ದಿನ ಸ್ವಲ್ಪ ಜನ ಕಡಿಮೆನೇ ಇದ್ದರು. ನಾರ್ಮಲ್ ಆಗಿ ನಾವು ಅಂದ್ಕೊಂಡಿದ್ದು ತುಂಬಾ ಜನ ಇರ್ತಾರೆ ಈ ಸತಿ ದೇವಸ್ಥಾನಕ್ಕೆ ಹೋದರೆ. ಏಕೆಂದರೆ ಮಕ್ಕಳಿಗೆಲ್ಲ ರಜಾ ಇರೋದ್ರಿಂದ ಕ್ರಿಸ್ಮಸ್ ಹಾಲಿಡೇಸು ಮತ್ತು IT ಎಂಪ್ಲಾಯೀಸ್ಗಳು ಕೂಡ ರಜಾ ಇದ್ದಿದ್ದರಿಂದ ತುಂಬ ಜನ ಇರ್ತಾರೆ ಅಂದ್ಕೊಂಡೆ ಹೋದ್ವಿ. ಇಯರ್ ಎಂಡ್ ಬೇರೆ ಅಂತ. ಸೊ ಅಂದ್ಕೊಂಡು ಅಷ್ಟೇನು ಕ್ರೌಡ್ ಇರಲಿಲ್ಲ. ತುಂಬ ಜನನೇ ಕಡಿಮೆನೇ ಇದ್ದರು. ದರ್ಶನ ಬೇಗ ಆಯಿತು. ನಾವು 2 times ದರ್ಶನ ಮಾಡಿದ್ವಿ. ಮತ್ತು ಈವ್ನಿಂಗ್ ಇನ್ನೊಂದು ಸತಿ ಹೋಗಿದ್ವಿ ದರ್ಶನಕ್ಕೆ. ಈ ಪ್ರದೇಶ ನಾಗಾರಾಧನೆ ಅಂದರೆ ನಾಗ ಸರ್ಪದೋಷ ಮತ್ತು ಯಾವುದೇ ರೀತಿ ಮದುವೆ ಅಂದರೆ ವಿವಾಹ ವಿಳಂಬ ಆಗೋದು ಮತ್ತು ಮಕ್ಕಳಿಲ್ದಲ್ಲಿರೋರಿಗೆ ಸಂತಾನದಲ್ಲಿ ದೋಷ ಇರೋರಿಗೆ ಈ ಒಂದು ಪ್ರದೇಶಕ್ಕೆ ಬಂದರೆ ಅಂದ್ಕೊಂಡಿದ್ದು ಆಗತ್ತೆ, ಯಾವುದೇ ವಿಘ್ನಗಳಿಂದ ನಾವು ವಿಮುಕ್ತಿ ಪಡಿಬೋದು ಅನ್ನೋ ಒಂದು ನಂಬಿಕೆ ಇದೆ. ಆದ್ದರಿಂದ ತುಂಬ ಜನ ಇಲ್ಲಿ ತಮ್ಮ ದೋಷಗಳನ್ನ ಪರಿಹರಿಸ್ಕೊಳ್ಳೋಕ್ಕೋಸ್ಕರ ತುಂಬ ಇಲ್ಲಿ
ವಿಸಿಟ್ ಮಾಡ್ತಾರೆ. ಮತ್ತು ಇಲ್ಲಿ ಆನೆನೂ ಕೂಡ ನೋಡ್ಬೋದು ನೀವು. ನೀವು ನೋಡ್ತಾ ಇದ್ದೀರಾ, ಆನೆ ತೋರಿಸ್ತಾ ಇದ್ದೀನಿ ಇಲ್ಲಿ. ಸೊ ಅಲ್ಲಿ ಮತ್ತು ಧರ್ಮಸ್ಥಳದಲ್ಲೂ ಕೂಡ ಆನೆ ಇದೆ. ಮತ್ತು ಅಲ್ಲಿ ನದಿ ಕೂಡ ಹರಿಯುತ್ತೆ. ಸೊ ಇಲ್ಲಿ ನದಿನಲ್ಲಿ ನಾವು ಕಲ್ಲನ್ನು ಈ ಥರ ಜೋಡಿಸಿ ನಮ್ಮ ಸಂಕಲ್ಪಗಳನ್ನ ನಾವು ಇಲ್ಲಿ ಕಟ್ಕೋಬೋದು. ಸೊ ಇದು ಕೂಡ ನಮಗೆ ಮನಸ್ಸಿಗೆ ಅನಿಸಿದ್ದನ್ನು ಅಂದ್ಕೊಂಡು ನಾವು ಇದನ್ನು ಹಿಂಗೆ ಜೋಡಿಸೋದ್ರಿಂದ ನಮ್ಗೆ ಅಂದ್ಕೊಂಡಿದ್ದು ಆಗತ್ತೆ ಅನ್ನೋ ಒಂದು ಪ್ರತೀತಿ ಇದೆ. ಸೊ ಅದು ಕೂಡ ಜನಗಳಿಲ್ಲಿ ಮಾಡ್ತಾ ಇದ್ದಾರೆ ನೋಡಿ. ಇಲ್ಲಿ ಎಷ್ಟೊಂದು ಪೂಜೆಗಳು, ನಾವು ಸೇವೆಗಳನ್ನ ಕೂಡ ಇಲ್ಲಿ ನಡೆಸ್ಕೊಡ್ತಾರೆ. ಸರ್ಪ ಸಂಸ್ಕಾರ ಪೂಜೆನೂ ಕೂಡ ಅದು 2 ದಿನ ಇಲ್ಲೇ ಬಂದಿದ್ದು ಮುಗಿಸ್ಕೊಂಡು ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಸೊ ಮತ್ತು ದೇವ್ರಿಗೆ ಇಲ್ಲಿ ಇದ್ರ ಹಿನ್ನೆಲೆ ಏನಪ್ಪ ಅಂತ ಅಂದರೆ, ವಾಸುಕಿ ನಾಗನು ಗರುಡನಿಂದ ಒಂದು ಅಂದರೆ ಮುಕ್ತಿ ಪಡೆಯಲು, ಅಂದರೆ ಅದರಿಂದ ಬಚಾವಾಗೋದಕ್ಕೋಸ್ಕರ ಇಲ್ಲಿ ಸುಬ್ರಹ್ಮಣ್ಯನ ಆಶ್ರಯದಲ್ಲಿ ಬಂದು ಇಲ್ಲಿ ಆಶ್ರಯ ತಗೊಂಡು ಇಲ್ಲೇ ನೆಲೆಸಿದೆ ಅಂತ ಹೇಳೋ ಪ್ರತೀತಿ ಇದೆ. ಸೊ ಆದ್ದರಿಂದ ಈ ಪ್ರದೇಶ ಯಾವುದೇ ಒಂದು ನಾಗದೋಷಗಳಿಂದ ವಿಮುಕ್ತಿ ಪಡೆಯೋದಕ್ಕೆ ಒಂದು ಒಳ್ಳೆಯ ಜಾಗ ಆಗಿದೆ. ಸೊ ಅದಾದಮೇಲೆ ನಾವು ಹೋಗಿದ್ದು ಅಲ್ಲಿ ದೇವಸ್ಥಾನದಲ್ಲಿ 8 ಗಂಟೆಗೆ ಮಹಾಮಂಗಳಾರತಿಯಾಗಿ ದೇವರು ಸುತ್ತನೂ ಪ್ರದಕ್ಷಿಣೆ, ಅಂದರೆ ದೇವ್ರನ್ನ ಹೊತ್ಕೊಂಡು ದೇವ್ರ ಸುತ್ತ 3 ಅಂದರೆ ದೇವಸ್ಥಾನದ ಸುತ್ತನೂ 3 ರೌಂಡು ಹೊಡೆಯುತ್ತೆ. ಅದು 3 ರೌಂಡ್ ಸುತ್ತುತ್ತೆ. ಆ ದೇವರಿಂದ ನಾವು ದೇವ್ರನ್ನ ಬೇಡ್ಕೊಂಡು ಅದರಿಂದ ನಾವು ಕೂಡ ಪ್ರದಕ್ಷಿಣೆ ಮಾಡ್ಬೋದು. ಇದು ಕೂಡ ತುಂಬಾ ಚೆನ್ನಾಗಿತ್ತು. ನೀವು ನೋಡ್ತಾ ಇದ್ದೀರಾ ದೇವ್ರ ಸುತ್ತ ಪ್ರದಕ್ಷಿಣೆ ಮಾಡ್ತಾ ಇರೋದು. ಸೊ ಇಲ್ಲಿ ನಾವು ಜಾಸ್ತಿ ವಿಡಿಯೋ ಮಾಡ್ಕೊಳ್ಳೋದಕ್ಕಾಗಲ್ಲ, ನೀಟಾಗಿ ಕವರೇಜ್ ಬರಲಿಲ್ಲ ಅಂತ ಹೇಳ್ಬೋದು. ಸೊ ಇವಾಗ ನೋಡ್ತಾ ಇದ್ದೀರಾ ನೀವು, ಅದು ಒಂದು ದೈವಾನುಭವ, ನಮಗೆ ಮನಸ್ಸಿಗೆ ಒಂದು ತುಂಬಾ ಒಂದು ದೈವಶಕ್ತಿ ಬಂದಂಗೆ ಆಗುತ್ತೆ. ಸೊ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್, ಸಿ ಯು ಎನ್